No school, no university, no teacher can teach you what poverty and humiliation teaches you. ಎಂಥ ಅದ್ಭುತ ಮಾತು ಆತ್ಮೀಯ ವಿದ್ಯಾರ್ಥಿಗಳೇ. ಯಾವ ಶಿಕ್ಷಕ, ಯಾವ ಶಾಲೆ, ಯಾವ ಯೂನಿವರ್ಸಿಟಿ ಕಲಿಸಲಾರದಂಥ ಪಾಠ ಬಡತನ ಬಡತನ ಮತ್ತು ಅವಮಾನ ಕಲಿಸುತ್ತದೆ. ಅವಮಾನ ಈ ಎರಡು ಏನಂತಿ ಮಹಾಗುರುಗಳು. ಎಂಥ ಅದ್ಭುತ ಮಾತು. ಇಂಥ ಒಂದು ಅದ್ಭುತ ಮಾತಿನಲ್ಲಿ ಇಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಇವತ್ತು ಇಲ್ಲಿವರೆಗೂ ಬಹಳಷ್ಟು ರೀತಿ FAದಲ್ಲಿ ಸ್ಟ್ರಗಲ್ ಮಾಡಿದ್ದೀರಿ. FA ಎಕ್ಸಾಮಲ್ಲಿ ಪ್ರಿಪರೇಟರಿ ಎಕ್ಸಾಮಲ್ಲಿ ಸ್ಟ್ರಗಲ್ ಮಾಡಿರ್ಬೋದು. ಎಲ್ಲ ಮಾರ್ಕ್ಸನ್ನು ನಿಮ್ಗೆ ಕಮ್ಮಿ ಬಂದಿದೆ. ಶಿಕ್ಷಕರು ಬೈದಿರ್ತಾರೆ, ಒಳ್ಳೇದಕ್ಕೆ ಬೈದಿರ್ತಾರೆ, ನಿಮ್ಮ ಒಳ್ಳೇದಕ್ಕೆ. ಆದರೆ ಅಕ್ಕಪಕ್ಕದವರು ನಿಮಗೆ ಹೀಯಾಡಿಸಿರ್ತಾರೆ. ಯಾವುದಕ್ಕೆ ಏನೈತಿ ತಲೆ ಕೆಡಿಸ್ಕೋಬೇಡ್ರಿ, ಯಾವುದಕ್ಕೆ ಏನೈತಿ ಹಿಂಜರಿಯಬೇಡಿ. ಆದರೆ ಏನು 25 ಮಾರ್ಚ್ 25ನಲ್ಲಿ ನಿಮ್ಮ ಫೈನಲ್ ಬ್ಯಾಟಲ್, ನಿಮ್ಮ ಒಂದು ಅಖಾಡ ರೆಡಿಯಾಗಿದೆ. ಆ ತಯಾರಿಗೋಸ್ಕರ ನೀವು ತಯಾರಿ ಮಾಡಬೇಕು. ಸೊ ಅದಕ್ಕೋಸ್ಕರ ತಯಾರಿ ಏನು ಮಾಡಬೇಕಪ್ಪ ಅಂದ್ರೆ, ಅಟ್ಲೀಸ್ಟ್ ನೀವು ಓಲ್ಡ್ ಕ್ವಶನ್ ಪೇಪರ್, ಹಳೆಯ ಕ್ವಶನ್ ಪೇಪರ್ ಏನೈತಿ, ಎಷ್ಟು ಕ್ವಶನ್ ಪೇಪರು 10 ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಲೇಬೇಕು. ಅವು ಏನಪ್ಪ ಅಂದ್ರೆ ದಾರಿದೀಪವು. ಎಂಥ ಏನೈತಿ ಎಕ್ಸಾಮಿನಿಯರ್ ಮೀನ್ಸ್ ಎಂಥ ಏನೈತಿ ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಅದಂತ ಗೊತ್ತಿರುತ್ತೆ ನಿಮಗೆ, ಯಾವ ರೀತಿ ಕ್ವಶನ್ ಬರುತ್ತೆ. ದೆನ್ ಐ ಆಮ್ ಶ್ಯೂರ್ ನಿಮ್ಮ 80 ಮಾರ್ಕ್ಸ್ನಲ್ಲಿ 20 ಮಾರ್ಕ್ಸ್ ಅಂತ ಏನೈತಿ ಕಮ್ಮಿ ಅಂದ್ರೆ ರಿಪೀಟ್ ಆಗಿರ್ತಾವ್ರಿ. ಅದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗಿರ್ಬೋದು ಅಥವಾ ಹಳೆಯ ಕ್ವಶನ್ ಪೇಪರ್ ಆಗಿರ್ಬೋದು. ಗ್ರಾಮರ್ ಕ್ವಶನ್ನು ಕಾಪಿ ಪೇಸ್ಟು ಆಗಿರ್ತೈತಿ ಕೆಲವು ಸಾರಿ. ಸೊ ನೀವು ಎಲ್ಲ ಹಂತವಾಗಿ ಪ್ರಾರಂಭ ಮಾಡಬೇಕು, ತಯಾರಿಯನ್ನು ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನೈತಿ 2023ರಲ್ಲಿ ನಡೆದಂಥ ಹಳೆಯ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೆ. ಜಸ್ಟ್ ಒಂದು 4 ದಿನಗಳ ಹಿಂದೆ. ಅದನ್ನು 500 ವಿದ್ಯಾರ್ಥಿಗಳಿಂದ ವೀಕ್ಷಣೆ ಮಾಡಿದ್ದಾರೆ. ತಾವು ಅದನ್ನು ವೀಕ್ಷಣೆ ಮಾಡಬೇಕು ಅಂದ್ರೆ ಈ ವಿಡಿಯೋದ ಲಿಂಕ್ನಲ್ಲಿ ಏನೈತಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಓಕೆ, ಪೆನ್ ಆ್ಯಂಡ್ ಪೇಪರ್ ರೆಡಿ ಇರಬೇಕು. ಇದು ಜಸ್ಟ್ ಏನೈತಿ ರಿವಿಷನ್ ಮಾಡ್ಕೊತ ಇರಬೇಕು. ನೀವು ಎಲ್ಲ ಓದಿದ್ರಿ, ಈಗ ರಿವೈಸ್ ಮಾಡಬೇಕು. ಓಕೆ, ದ ಫಸ್ಟ್ ಕ್ವಶನ್ ಈಸ್ ಈ ರೀತಿ ಕೊಟ್ಟಿರ್ತಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಇದು ಫಿಕ್ಸ್, ಎಲ್ಲರೂ ಈಸಿ ಮಾಡ್ತಿರೋದನ್ನು. ಸುಧಾ ಮತ್ತು ರಾಧಾ ಇಬ್ಬರು ವಿದ್ಯಾರ್ಥಿನಿಯರು. ಮತ್ತು ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಸುಧಾ ಕೇಳ್ತಾಳೆ, ಯಾಕೆ ಇಲ್ಲಿ ನಿಂತಿ ಅಂತ. ಹೇಗೆ ರಾಧಾ ಹೇಳ್ತಾಳು, ಹೆಲೋ, ಐ ಆಮ್ ವೇಟಿಂಗ್ ಫಾರ್ ದ ಬಸ್, ಐ ಹ್ಯಾವ್ ಗಾಟ್ ಟು ಗೋ ಟು ದ ಮಾರ್ಕೆಟ್. ನಾ ಮಾರ್ಕೆಟ್ ಹೋಗ್ಬೇಕಾಗೈತಿ. ಸುಧಾ ರಿಪ್ಲೈ ಮಾಡ್ತಾಳು, ಕಮ್ ಐ ವಿಲ್ ಡ್ರಾಪ್ ಯು, ಬಾ. ಸುಧಾ ಅಂತಾಳು, ಬಾ ನಿನ್ಗೆ ನಾನು ಡ್ರಾಪ್ ಕೊಡ್ತೀನಿ. ಯಾರು ಡ್ರಾಪ್ ಕೊಡ್ತೀನಿ? ರಾಧಾಗ. ಸೊ ಇದು ಏನಂತ ಕೇಳ್ತಾರೆ, ಏನಿದು, ಇದೇನು ರಿಕ್ವೆಸ್ಟ್ ಅಂತೆಲ್ಲ. ರಿಕ್ವೆಸ್ಟ್ ಅಂತ ಪ್ಲೀಸ್ ಅಂತ ಬಳಕೆ ಆಗಿರ್ತೈತೆ ಇಷ್ಟ ನೋಡ್ರಿ. ಪ್ಲೀಸ್, ವುಡ್ ಯು ಪ್ಲೀಸ್. ದೆನ್ ಸೀಕಿಂಗ್ ಪರ್ಮಿಷನ್, ಮಿಯಾಯ್ ಅಂತ ಬರುತ್ತೆ, ಮಿಯಾಯ್. ದೆನ್ ಕೆಲವು ಸಾರಿ ವುಡ್ ಯು ಅಂತ ಬರ್ತೈತಿ, ಕ್ಯಾನಾಯ್ ಅಂತ ಬರ್ತೈತಿ. ಅವಾಗ ಸೀಕಿಂಗ್ ಬರುತ್ತೆ. ದೆನ್ ಆಫರಿಂಗ್ ಹೆಲ್ಪ್, ಇದರ ಆನ್ಸರ್ ಏನ್ರಿ? ಆಫರಿಂಗ್ ಹೆಲ್ಪ್. ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ರೈಟ್. ಅಗ್ರಿಂಗ್ ಬಂದಾಗ ಏನಂತ ಎಸ್ ಅನ್ಬೇಕು. ಎಸ್ ಅಥವಾ ಅಡ್ವಾನ್ಸ್ ಲೆವೆಲಲ್ಲಿ ಎಪ್ ಅಂತ ಕೊಟ್ಟಿರ್ತಾರೋ. ದೆನ್ ಸರ್ಟನ್ಲಿ ಕರೆಕ್ಟ್ ಆಗೈತೆ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಬಂತು ನೋಡ್ರಿ, ಕ್ವಶನ್ ಟ್ಯಾಗ್ ಫಿಕ್ಸ್ ಕ್ವಶನ್. ಇದು ನಾನು 2023 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ನಾಗ ಇದ್ರ ಬಗ್ಗೆ ಒಂದು ಟ್ರಿಕ್ ಹೇಳಿದ್ದೆ ನಿಮಗೆ. ಏನಿಲ್ಲ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಇದು QT ಅಂತ ಕರೀತಾರೆ. ಇದಕ್ಕೆ ಏನು ಕಾಮನ್ ಆಗಿ ಏನು ಕರೀತಾರೆ? QT ಕ್ವಶನ್ ಇದು. ಯೋರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ನೋಡ್ರಿ, ಇದು ಹಿಂಗೆ ಅನ್ಬೇಕು. ಯೋರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್, ಇಂಟ್ರೋಗೇಟಿವ್ ಮಾಡ್ತದೆ ಅದು ಬಿಡ್ರಿ. ಯಾವುದು ಟೆನ್ಸ್ ಇರುವಲ್ದಕ್ಕೆ ನಿಮ್ಗೆ ಏನು ಮಾಡ್ಬೇಕು, ನೀವು ಇಲ್ಲಿ ಫಸ್ಟ್ ನೋಡಬೇಕಾಗಿದ್ದು ಯಾವುದು? ಮೇನ್ ವರ್ಬ್. ಯಾವುದು? ಮೇನ್ ವರ್ಬ್. ಮೇನ್ ವರ್ಬ್ ಹೆಂಗೆ ಕರಿತೀವಿ ನಾವು? ಮೇನ್ ವರ್ಬ್ ಅಂದ್ರೆ ಏನು ಹೇಳ್ರಿ? ಇಲ್ಲಿ ಮೇನ್ ವರ್ಬು ಕಮ್ಮಿಂಗ್ ಐತಿ, ಹೆಲ್ಪಿಂಗ್ ವರ್ಬು ಸಹಾಯಕ ಕ್ರಿಯಾಪದ ಆರ್ ಐತಿ. ಮೇನ್ ವರ್ಬಿಗೆ ಏನಂತೀವಿ ನಾವು? ಮುಖ್ಯ ಕ್ರಿಯಾಪದ ಮುಕ್ರಿ. ಮೇನ್ ವರ್ಬ್ ಅದೇ ನೆನ್ಪಿಟ್ಕೋರಿ, ಮುಕ್ರಿ ಎಲ್ಲ ಏನಂತಿ. ಮೇನ್ ವರ್ಬ್ ಯಾವಪ್ಪ ಅಂದ್ರೆ ಕಮ್, ಗೋ, ಸಿ, ಸಿಟ್, ಟಾಕ್, ಇವೆಲ್ಲ ಏನಂತಿ ಮುಖ್ಯ ಕ್ರಿಯಾಪದ. ಏನು ಕರಿತಾನೆ ಅವಕ್ಕೆ? ಮುಕ್ರಿ. then ಸಹಾಯಕ ಕ್ರಿಯಾಪದ ಅಂದ್ರೆ ಏನು? ಅದು ಸಕ್ರಿ. ಓಕೆ, ಸ್ವೀಟ್, ಶುಗರ್, ಸಕ್ರಿ. ಹೆಲ್ಪಿಂಗ್ ವರ್ಬ್ ಅಂತ ಕರೀತಾರೆ. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ನೋಡ್ರಿ, ಎಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿರ್ತಾರೆ ನೋಡ್ರಿ. ಆಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್ ಬೀನ್, ಇವೆಲ್ಲ ಏನೈತಿ ಏನು ಹೇಳ್ರಿ? ಸಕ್ರಿಗಳು. ಏನಂತಾರೆ ಇವಾಗ? ಸಕ್ರಿಗಳು. ಓಕೆ, ಇವೆಲ್ಲ ಏನೈತಿ ಹೆಲ್ಪಿಂಗ್ ವರ್ಬ್. ಇವೆಲ್ಲ ಹೆಲ್ಪಿಂಗ್ ವರ್ಬ್. ಸಕ್ರಿ ಮುಕ್ರನ ಪಡ್ಬೋರಿ.
ಈಗ ಕ್ವಶನ್ ಬರೋಣ. ಏನಪ್ಪ ಅಂದ್ರೆ ಯಾವಾಗ ಮುಖ್ಯ ಕ್ರಿಯಾಪದ ಇರ್ತೈತಿ ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಅದಕ್ಕೆ ನೀವು ಕ್ವಶನ್ ಟ್ಯಾಗ್ ಮಾಡ್ಬೇಕ್ರಿ. ಆರ್ ಯು ಗೆಟಿಂಗ್? ತಿಳಿದಂಗೆ ಆಗತ್ತೋ ಏನು ತಿಳಿದತ್ತೋ ನೋಡ್ರಿ. ಸಹಾಯಕ ಕ್ರಿಯಾಪದ ಇಲ್ಲಿ ಏನೈತಿ? ಸಹಾಯಕ ಕ್ರಿಯಾಪದ ಏನೈತಿ ಹೇಳ್ರಿ? ಆರ್ ಐತಿ. ಓಕೆ, ಆರ್ ಸಹಾಯಕ ಕ್ರಿಯಾಪದ. ಮುಖ್ಯ ಕ್ರಿಯಾಪದನ ಐತಿ, ಸಹಾಯಕ ಕ್ರಿಯಾಪದಕ್ಕೆ ಟ್ಯಾಗ್ ಮಾಡಬೇಕು. ಸೊ ಪಾಸಿಟಿವ್ ಇದ್ರೆ ನೆಗೆಟಿವ್, ಅದಂತ ಎಲ್ಲರಿಗೂ ಇದು ನೆಗೆಟಿವ್ ಇತ್ತಪ್ಪ ಅಂದ್ರೆ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ಇತ್ತಂದ್ರೆ ನೆಗೆಟಿವ್, ಉಲ್ಟಾ ಮಾಡ್ಬೇಕು ಇಷ್ಟೇ. ಸೊ ಆರ್ ಐತಿ. ಆರಂಟ್ ನೋಡ್ಬೇಕು ನೀವು. ಎಲ್ಲೈತಿ ಆರಂಟ್ ನೋಡ್ರಿ, ಎಲ್ಲೈತಿ? ಎಸ್, ವೆರಿ ಸಿಂಪಲ್. ಆರಂಟ್ ಐತಿ. ದೆನ್ ನೀವು ಅಲ್ಲಿ ಸಬ್ಜೆಕ್ಟ್ ಯಾವುದೈತಿ? ಯುವರ್ ಫ್ರೆಂಡ್ಸ್. ಅಲ್ಲಿ ದೇ ಅದು ಕೊಟ್ಟಿಲ್ಲ ನೇರವಾಗಿ, ಯುವರ್ ಅಂತ ಎಲ್ಲಿ ಕೊಟ್ಟಿಲ್ಲ, ನೀವು ಮಾಡಬೇಕು ದೇ ಅಂತ ಹಾಕತ್ತದು. ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಒನ್. ಸಕ್ರಿ ಮುಕ್ರಿ ನೆನಪಿಟ್ಕೊರೋದನ್ನ ಎಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಪಿ ಯು ಸಿಗೆ ಹೆಲ್ಪ್ ಆಗುತ್ತೆ ನೋಡ್ರಿ. ನಾ ಇವನ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜ್ನಲ್ಲಿ ಇದೇ ಹೇಳ್ತಿರ್ತೀನಿ ಈ ರೀತಿ. ಭಾಳ ಚೆನ್ನಾಗಿ ಅವ್ರು ನೆನ್ಪಿಟ್ಕೋತಾರೋ, ನಗ್ತಾರೆ ಫಸ್ಟ್, ನಕ್ ನೆನ್ಪಿಟ್ಕೋತಾರೆ, ನಗಬೇಕಲ್ರಿ. ಸೊ ನೆಕ್ಸ್ಟ್, read the given conversation and fill in the blanks using the most appropriate words. ನೋಡಿ, ಇದು ಕಂಡೀಷನಲ್ ಅಂತ ಕರೀತಾರೆ. ಥರ್ಡ್ ಕಂಡೀಷನಲ್ ಅಂತ ಬರ್ತೈತಿ. ಥರ್ಡ್ ಕಂಡೀಷನ್ ಇದಕ್ಕೊಂದು ನಿಮಗೊಂದು ಇದು ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ. ಏನಪ್ಪ ಅಂದ್ರೆ ಹ್ಯಾಡ್ ಪ್ಲಸ್ ವಿ ತ್ರೀ ಪಾಸ್ಟ್ ಪಾರ್ಟಿಸಿಪಲ್. ಇದು ವಿ ತ್ರೀ ಅಂದ್ರೆ ಹ್ಯಾಡ್ ಪ್ಲಸ್ ಮತ್ತೇನು ಬರ್ತಾರೆ? ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ. ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ. ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ. ಜಸ್ಟ್ ಮಿನಿಟ್, ಇದನ್ನು ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಥರ್ಡ್ ಕಂಡೀಷನಲ್ಲಿ ಈ ಪ್ಯಾಟರ್ನ್ ಬಂದೇ ಬರುತ್ತೆ. ಬರಲೇಬೇಕು. ಕೊಟ್ಟು ಬಿಟ್ಟಿರ್ತಾರೆ ನೋಡ್ರಿ. ಎಲ್ಲ ಮುಗಿದು ಹೋದ ಮೇಲೆ ಅದು, ಎಲ್ಲ ಮುಗಿದು ಹೋದ ಮೇಲೆ ಅಂತ ಕರೀತಾರೆ ಅದಕ್ಕೆ. ಸೊ ನೋಡ್ರಿ, ಹೇ ಸುನೀಲ್, ಡಿಡ್ ಯು ವಾಚ್ ದ ಕ್ರಿಕೆಟ್ ಮ್ಯಾಚ್ ಎಸ್ಟರ್ಡೇ? ವಿ ಒನ್ ದ ಮ್ಯಾಚ್ ಎಂದು ರಾಜೇಶ್ ಕೇಳ್ತಾನೆ. ನೋಡಿದಾನೆ ನೀ ಪಿಕ್ಚರ್, ನೋಡಿದಾನೆ ನೀ ಕ್ರಿಕೆಟ್ ಅಂತ ಕೇಳ್ತಾನೆ. ನಾನು ಸುನೀಲ್ ಹೇಳ್ತಾನೆ, ನೋಡಿಲ್ಪ, ಐ ಡಿಂಟ್. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀವು ಮೊದಲೇ ಹೇಳಿದ್ರೆ ನಾನು ನೋಡ್ತೀನಿ. ಎಲ್ಲ ಮುಗಿದೋಗೈತಿ, ಎಲ್ಲ ಮುಗಿದ ಮೇಲೆ ನೆನ್ಪಿಟ್ಕೊಳ್ಳೋದನ್ನು. ಸರ್ ನೀವು ಹೆಂಗೆ 10 ಕ್ವಶನ್ ಸಾಲ್ವ್ ಮಾಡಂತ ಹೇಳಿದ್ರಿ, ನೀವು ಸಾಲ್ವ್ ಆದ್ರೆ ನಾವು ಒಂದು 2-3 ಮಾಡಿ ಬಿಟ್ಬಿಟ್ಟಿವಿ. ಇಫ್ ವಿ ಹ್ಯಾಡ್ ಸಾಲ್ವ್ಡ್ 10 ಕ್ವಶನ್ ಪೇಪರ್ಸ್ ವಿ ವುಡ್ ಹ್ಯಾವ್ ಗಾಟ್ ಮೋರ್ ಮಾರ್ಕ್ಸ್. ಅವಾಗ ಹೇಳ್ಬೇಕಾಗತ್ತೆ ಮತ್ತೆ ನೀವು. ಓಕೆ, 10 ಕ್ವಶನ್ ಪೇಪರ್ ಮರಿಬೇಡ್ರಿ ಅದನ್ನು. ನೆಕ್ಸ್ಟ್ ನೋಡ್ರಿ ಏನೈತಿ? ನೋ ಐ ಡಿಂಟ್. ಇಫ್ ಯು ಹ್ಯಾಡ್ ಐತ್ರಿ, ಹ್ಯಾಡ್ ಪ್ಲಸ್ ವಿ ತ್ರೀ ಐತಿಲ್ಲ, ಹ್ಯಾಡ್ ಪ್ಲಸ್ ವಿ ತ್ರೀ ಐತಿಲ್ಲ, ಹ್ಯಾಡ್ ಪ್ಲಸ್ ಇಫ್ ಯು ಹ್ಯಾಡ್ ಪ್ಲಸ್ ವಿ ತ್ರೀ. ಇದು ಟೋಲ್ಡ್ ಐತಲ್ಲ, ಅದು ವಿ ತ್ರೀ ಆಗಿರುತ್ತೆ. ವಿ ತ್ರೀ ಅದು ವಿ ಟೂನು ಟೋಲ್ಡ್ ಮತ್ತೆ ಐತಿ. ದೆನ್ ಐ ಡ್ಯಾಶ್ ವಾಚ್ಡ್, ಇಲ್ಲಿ ವಿ ತ್ರೀ ಐತಿ. ನಿಮ್ಗೆ ಏನು ಬೇಕೀಗ? ವುಡ್ ಹ್ಯಾವ್ ಬೇಕು ನಿಮಗೆ, ಹೌದಿಲ್ಲ? ವುಡ್ ಹ್ಯಾವ್ ಬೇಕು. ಹುಡುಕ್ರಿ, ವುಡ್ ಹ್ಯಾವ್ ಎಲ್ಲೈತಿ? ವುಡ್ ಹ್ಯಾವ್ ಎಲ್ಲೈತಿ? ಆಪ್ಷನ್ ಶಾಲ್ ಅಂತ ಅದು ಬರೋದಿಲ್ಲ, ವಿಲ್ ಅಂತ ಬರಂಗಿಲ್ಲ. ನೋಡ್ರಿ, ಡಿಲೀಟ್ ಮಾಡ್ತಾ ಹೋಗ್ರಿ. ಈ ರೀತಿ ಡಿಲೀಟ್ ಮಾಡ್ತಾ ಹೋಗ್ರಿ. ಯಾವ್ದು ಆನ್ಸರ್ ಇಲ್ಲ ಅದು ಡಿಲೀಟ್ ಮಾಡ್ತಾ ಹೋಗ್ಬೇಕು ನೀವು. ವುಡಂಟ್ ಹ್ಯಾವ್, ಇದು ನೆಗೆಟಿವ್ ಇಲ್ಲ ಅದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಒನ್. ವುಡ್ ಹ್ಯಾವ್. ವುಡ್ ಹ್ಯಾವ್ ನಾ ಬರೋದಿಲ್ಲ, ಟೈಮ್ ತಗೋತಿ, ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ರೈಟ್ ಡೌನ್. ನೆಕ್ಸ್ಟ್, ಚೂಸ್ ದ ಮೋಸ್ಟ್ ಇನ್ಫಿನಿಟಿವ್. ವೆರಿ ಈಸಿ. ಇನ್ಫಿನಿಟಿವ್ ಅಂದ್ರೆ ಏನಪ್ಪ ಅಂದ್ರೆ 2 ಪ್ಲಸ್ V1 ಅಷ್ಟೇ. ವರ್ಬದು ಫಸ್ಟ್ ಫಾರ್ಮ್ ಹುಡುಕ್ಬೇಕು ನೀವು, ಇಷ್ಟ ಮತ್ತೇನಿಲ್ಲ. I go to college to teach, to write, to sit, to entertain, yes, to write, to evaluate. I play cricket to entertain myself, to be fit. ಈ ರೀತಿ 2 ಪ್ಲಸ್ ಎಲ್ಲಿ ಆಪ್ಷನ್ದಾಗ ನೋಡ್ರಿ, ಎಲ್ಲಿದೆ 2 ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಸೊ ನೇರವಾಗಿ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಈಸಿ. ಇನ್ಫಿನಿಟಿವ್ ಅಂದ್ರೆ ಏನು? ಅದು ಕೊನೆ ಇರೋದಿಲ್ಲ. ಈ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ ನೋಡ್ರಿ, ಇನ್ಫಿನಿಟಿವ್ಸ್ ಅಂತ ಬರೀತಾರೆ, ಕೊನೆ ನಂಬರ್. ಇವೆಲ್ಲ 1 2 3 ನಂಬರ್ ಅದಾವಲ್ರಿ, 1 2 3 4 5 ಇವು ಕೊನೆ ಐತನ್ರಿ? ಇಲ್ಲ, ಲಾಸ್ಟ್ವರೆಗೂ ಹೋಗ್ಬೋದು. ಸೊ ಹಂಗೆ ನಮ್ಮ ಇಂಗ್ಲೀಷ್ನಲ್ಲೂ ಕೂಡ ಏನೈತಿ? ಇನ್ಫಿನಿಟಿವ್ಸ್ ಅದಾವು, ಕೊನೆವರೆಗೂ ಅದಾವ. ಹಂಗೆ 2 ಪ್ಲಸ್ ಆ್ಯಡ್ ಮಾಡ್ಕೊಂಡು ಹೋಗ್ಬಿಡೋದು. ಐ ಗೋ ಟು ಕಾಲೇಜ್ ಟು ಟೀಚ್ ಎಲ್ಲ ಹೇಳಿದ್ನಲ್ಲ, ಇದೇ ರೀತಿ ನೋಡ್ರಿ. 2 ಪ್ಲಸ್ V1 V2 ಬರೋದಿಲ್ಲ. ಮತ್ತು ಯಾವುದೇ ಕ್ರಿಯಾಪದ ಯಾವುದೇ ರೂಪಗಳು ಯಾವುದು ಬರೋದಿಲ್ಲ, ಓನ್ಲಿ ಬರೋದು V1. ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಡೂ ಆ್ಯಸ್ ಡೈರೆಕ್ಟೆಡ್. ನೋಡ್ರಿ, ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸಿಲೆಬಲ್ ಒಂದೇ ಉಚ್ಚಾರದಲ್ಲಿ ಹೇಳುವಂಥ ವರ್ಡ್ಗಳು. ಈಗ ಯಾವುದು ಇದ್ರಾಗ 1 ಸಿಲೆಬಲ್ಸ್ಗೆ ಇದ್ದಾರೆ. ಒನ್ ಸಿಲೆಬಲ್. ಟ್ರಾನ್ಸ್ಫಾರ್ಮ್
ಟ್ರಾನ್ಸ್ಫಾರ್ಮ್ ಚೆಕ್ ಮಾಡಿರಿ. ಚೇಂಜ್ ಮೆಥಡ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಭಾಳ ಜನ ಶಿಕ್ಷಕರು ಹೇಳ್ತಾರೆ ಅದನ್ನು. ಟ್ರಾನ್ಸ್ಫಾರ್ಮ್ ಸೊ 2 ಸಿಲೆಬಲ್ ಅದು, ಇದಲ್ಲ. ಫ್ರೀ ಇಲ್ಲ ಐತೆ ನೋಡಿರಿ, ಫ್ರೀ 1 ಸಿಲೆಬಲ್, ಫ್ರೀ. ಯೂನಿಟಿ 3 ಸಿಲೆಬಲ್, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಯೂನಿಟಿ ಹಂಗೆ ಅನ್ಬಾರ್ದು, ಯೂನಿಟಿ. ದೆನ್ ಪ್ರಾಬ್ಲಮ್ ಸಾರಿ, ಇದು 2 ಸಿಲೆಬಲ್. ಸೊ ಆನ್ಸರ್ ಫ್ರೀ ಇಸ್ ದ ರೈಟ್ ಆನ್ಸರ್. ಜಸ್ಟ್ ಅ ಮಿನಿಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ನೆಕ್ಸ್ಟ್ ಕ್ವಶನ್ ಏನಂತ ಹೇಳ್ರಿ, ನೆಕ್ಸ್ಟ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ದ ಇಟ್ಸ್ ಕೊಲೊಕೇಶನ್ ವರ್ಡ್ ಇನ್ ಕಾಲಮ್ ಬಿ. ಕೊಲೊಕೇಶನ್ ಅಂದ್ರೆ 2 ಕೂಡಿ ಬರ್ತಾರೆ ನೋಡ್ರಿ. ಫ್ರೈಡ್ ರೈಸು ಮತ್ತು ಇದು ಫ್ರೈಡ್ ರೈಸು, ದೆನ್ ಕ್ರೆಡಿಟ್ ಕಾರ್ಡು, ಆಧಾರ್ ಕಾರ್ಡು. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಏನೇನು ಬಿಡ್ಬಾರ್ದು. ಕೊಲೊಕೇಶನ್ ಅಂದ್ರೆ 2 ಕೂಡಿ ಬರ್ತದೆ, ನ್ಯಾಚುರಲಿ ಬರ್ತಾರು. ಕಾರ್ಡ್ ಆಧಾರ್ ಅಂತೀರಿ ನಾವು, ಯಾವಾಗ್ರ ಕಾರ್ಡ್ ಆಧಾರ್ ಅಂತೀರಿ, ಆಧಾರ್ ಕಾರ್ಡ್ ಅಂತಿರಲ್ಲ. ಎಂಥ ಇಲ್ಲಿಟರೇಟ್ ಪರ್ಸನ್ ಇದ್ರೂ ಕೂಡ ಅದನ್ನು ಆಧಾರ್ ಕಾರ್ಡ್ ಅಂತ ಕರೀತಾರೆ. ಅದೇ ರೀತಿ ಕ್ರೆಡಿಟ್ ಐತಿ, ಬ್ಯಾಂಕ್ನಲ್ಲಿ ಕೊಡುವಂಥ ಒಂದು ಕಾರ್ಡ್ ಇದು. ಕ್ರೆಡಿಟ್ ಅಂದರೆ ಸಾಲದ ಕಾರ್ಡ್, ನೀವು ಫಸ್ಟ್ ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಪೇ ಮಾಡಬೇಕು. ಕ್ರೆಡಿಟ್ ಇನ್ಶೂರೆನ್ಸ್ ಅನ್ನೋಂಗಿಲ್ಲ, ದೆನ್ ಕ್ರೆಡಿಟ್ ಆರ್ಡರ್ ಅನ್ನೋಂಗಿಲ್ಲ, ಕ್ರೆಡಿಟ್ ಕಾರ್ಡ್ ಅಂತೀರಿ. ಅದೇ ರೀತಿ ನೋಡಿರಿ, ಮತ್ತೊಂದು ಮೊದಲೆಲ್ಲ ಈಗ ಒಂದು 10-15 ವರ್ಷ ಹಿಂದೆ ನೀವೆಲ್ಲ ನೋಡಿರ್ಕಿಲ್ಲ, ಒಂದು 15 ವರ್ಷದ ಅಥವಾ ಒಂದು 20 ವರ್ಷ ಹಿಂದ್ಗಡೆ ಕಾಯಿನ್ ಬಾಕ್ಸ್ ಬರ್ತಿದ್ದು. ಇದು ನೋಡ್ರಿ, ಕಾಯಿನ್ ಬಾಕ್ಸ್. ಇದಕ್ಕೂ ಒಂದು ಬಂತೆ ಕೊಲೊಕೇಶನ್, ಕಾಯಿನ್ ಬಾಕ್ಸ್. ಕೊಲೊಕೇಶನ್ ಭಾಳಷ್ಟು ಈಸಿ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್ ಎ ಆ್ಯಂಡ್ ದ. ಎ ಆ್ಯನು ಇವೇನಿತ್ತು, ಇಂಡೆಫಿನೆಟ್ ಆರ್ಟಿಕಲ್ ಇದು ದ. ಒಂದು ಕ್ಲಾಸ್ ನೋಡ್ರಿ, ಲಾಸ್ಟಲ್ಲಿ ಒಂದು 2 ವರ್ಷ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ದೀರ ಅವರು. ಆರ್ಟಿಕಲನ್ನು ದ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಹೇಗೆ, ಬ್ರಾಡ್ ಮ್ಯಾಪ್ ಅಂತ ಬರೆದಿದ್ರು. ಅಂದ್ರೆ ಇಲ್ಲಿ ಬರೀತೀವಿ ನೋಡ್ರಿ, ಬ್ರಾಡ್ ಮ್ಯಾಪ್. ಇದನ್ನ ನೆನ್ಪಿಟ್ಕೋಬೇಕು ನಾವು, ಬ್ರಾಡ್ ಮ್ಯಾಪ್. ಬ್ರಾಡ್ ಮ್ಯಾಪು ಬುಕ್ಸ್ ಇದ್ದಾಗ ದ ಬರಿಬೇಕು ರೀ, ಹೋಲಿ ಬುಕ್ಸ್ ದ ಬೈಬಲ್, ದ ಕುರಾನ್, ದ ಭಗವದ್ಗೀತಾ. ಆರ್ ಇದ್ದಾಗ ರಿವರ್ಸ್, ಎಲ್ಲ ಏನೈತಿ ನದಿಗಳ ಹೆಸರು. ಆರ್ಡಿನಲ್ ನಂಬರ್ಸ್, ದೆನ್ ಅಡ್ಜೆಕ್ಟಿವ್ ಥರ್ಡ್ ಫಾರ್ಮ್ಸ್, ಡೈರೆಕ್ಷನ್ಸ್, ದೆನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ದ ಸಿತಾರ್, ದ ತಬ್ಲಾ, ದ ಹಾರ್ಮೋನಿಯಂ. ದೆನ್ ಅನ್ನೋದೇಂತಿ ಆಲ್ರೆಡಿ ಮೆನ್ಷನ್ ಥಿಂಗ್. ಐ ಸಾ ಅ ಗರ್ಲ್, ದ ಗರ್ಲ್ ಈಸ್ ಬ್ಯೂಟಿಫುಲ್. ಐ ಸಾ ಅ ಮ್ಯಾನ್, ದ ಮ್ಯಾನ್ ವಾಸ್ ಅ ಬ್ಲೈಂಡ್. ನೋಡಿ, ಪೆಕ್ಯುಲಿಯರ್ ಥಿಂಗ್ಸ್. ಪೆಕ್ಯುಲಿಯರ್ ಅಂದರೆ ಯಾವುದು, ಸೂರ್ಯ ಚಂದ್ರ ಇವೆಲ್ಲ ಪೆಕ್ಯುಲಿಯರ್, ಒಂದೇ ಇರಬೇಕು, ಒನ್ ಇಟ್ಸ್ ಕೈಂಡ್. ಇದು ಆರ್ಟಿಕಲ್ ಯಾವ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ವಿ ರೀಚ್ ದ ಸಿಟಿ ಆಫ್ಟರ್ ದ ಸನ್ಸೆಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಇಲ್ಲಿ ನೋಡ್ರಿ, ಲಿಂಕರ್. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಡ್ಯಾಶ್ ವೆಜಿಟೇಬಲ್. ನೋಡಿ, ವೆಜ್ ಏನು ಬರೋದಕ್ಕೆ, ವೆಜ್ ಟೇಬಲ್ ಮೇಲೆ ಇಡುವಂಥ. ಎಲ್ಲೈತಿ ವೆಜ್ ಅಂದ್ರೆ ಏನ್ರಿ, ತರಕಾರಿಗಳು. ಎಲ್ಲೈತಿ ವೆಜ್, ಟೇಬಲ್ ಮೇಲೆ. ಸೊ ವೆಜ್ ಟೇಬಲ್. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್. ಇಲ್ಲಿ ನೋಡಿ, 2 ನೌನುಗಳ ಮಧ್ಯೆ, 2 ನೌನು. ಇದನ್ನು ಭಾಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ PUC ಅಲ್ಲಿ ಕೂಡ ಬರ್ತಿದೆ, ಅಲ್ಲಿ ಬರ್ತಿದೆ ಲಿಂಕರ್ಸ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಟ್ ವಿಚ್ ದೋ ಎಲ್ಲ ಏನಂತ ಲಿಂಕರ್ಸ್. 2 ವಸ್ತುಗಳು ಅಂತ ಅಂದ್ರಿ ನಾವು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಮೈ ಫಾದರ್ ಇದನ್ನ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಕೊಡ್ತಾನೆ. ಮೈ ಫಾದರ್ ಪರ್ಚೇಸ್ಡ್. ನಮ್ಮ ಫಾದರು ಪರ್ಚೇಸ್ ಮಾಡಿದ್ರು. ಪರ್ಚೇಸ್ಡ್ books, a book. My father purchased a book dash pen. My father purchased a book pen ಅಂತೀರಿ ನೀವು. My father purchased a book and ಮತ್ತೆ ಸೊ ಇಲ್ಲಿ 2 ವಸ್ತುಗಳು ಇದ್ದಾಗ ಆಯ್ನ್ ಬಳಕೆ ಆಗತ್ತೆ, ಆಯ್ನ್. ಸೊ ದೀಸ್ ಆಲ್ ಕಂಜಂಕ್ಷನ್ ಮಾಡಿ ಸ್ಟೂಡೆಂಟ್ಸ್. ಏಕೆಂದ್ರೆ ಕಂಜಂಕ್ಷನ್ ಇವಕ್ಕೆ ಜೊತೆಗೆ ಮತ್ತೆ ಏನು ಮಾಡ್ಬೇಕು, ನೀವು ಏನು ಮಾಡಬೇಕು, ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೋರಿ. ಫ್ಯಾನ್ ಬಾಯ್ಸ್ ಗರ್ಲ್ಸ್ ಅಲ್ಲ, ಫ್ಯಾನ್ ಬಾಯ್ಸ್.
ಎಫ್ ಫಾರ್, ಇದು ಐಂಡ್, ಇದು ನಾರು, ಇದು ಬಟ್, ಇದು ಓ ಆರ್, ಇದು ಎಟ್, ಇದು ಸೊ. ಕಂಜಂಕ್ಷನ್ಸ್ ಏನು ಮಾಡ್ತಾವ್ರಿ, ಎರಡು ನೌನ್ಗಳನ್ನು ಕೂಡಿಸ್ತಾವೆ. ಇವೇನು ಹೇಳಿದ್ರು, ಎರಡು ನೌನ್ಗಳು, ಒಂದು ನೌನು ಮತ್ತೊಂದು ನೌನ್. ದೆನ್ ಕಂಜಂಕ್ಷನ್ಸ್ ಟು ಸ್ಮಾಲ್ ಸೆಂಟೆನ್ಸ್, ಟು ಸಿಂಪಲ್ ಸೆಂಟೆನ್ಸನ್ನು ಜೋಡಣೆ ಮಾಡ್ತಾವೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಯಾವುದಪ್ಪ ನೆಕ್ಸ್ಟ್ ಕ್ವಶನ್? ದ ಗರ್ಲ್, ಜಸ್ಟ್ ಅ ಮಿನಿಟ್. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾಕ್ತಿರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಬೆಲ್ ಐಕನ್ ಒತ್ಕೊಂಡ್ಬಿಟ್ಟು ಹೇಗಪ್ಪ ಅಂದರೆ ನೆಕ್ಸ್ಟ್ ನಾನು ಕ್ಲಾಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ದೆನ್ ದೇರ್ ಇಸ್ ಅ ವಾಟ್ಸಪ್ ಲಿಂಕು, ಇಲ್ಲಿ ವಾಟ್ಸಪ್ ಲಿಂಕು ಐತಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಲಿಂಕ್ ಮೇಲೆ ಒತ್ತುವ ಮೂಲಕ ನೀವು ವಾಟ್ಸಪ್ಗೆ ಜಾಯ್ನ್ ಆಗ್ಬೋದು. ಕ್ವಶನ್ ಪೂರ ತಯಾರಿನ ನೋಡಬೇಕು. ದೆನ್ ಆಸ್ ವೆಲ್ ಆಸ್ ನಾ ಏನು ಮಾಡ್ತೇನೆ, ನಿಮಗೆ PDF ನೋಟ್ಸನ್ನು ಕೊಡ್ತೀನಿ, ಶಾರ್ಟ್ ನೋಟ್ಸನ್ನು ಕೊಡ್ತೀನಿ. ಓಕೆ, fill in the blank. Question number 9 ನೋಡ್ರಿ. Fill in the blanks with appropriate prepositions. The girl looked dash her friends in disbelief. ಇಲ್ಲೊಂದು ಪ್ರಪೋಸಿಷನ್ ಐತಿ. looked at ಅಂತ ಆನ್ಸರ್ ಹಾಕತಿಲ್ಲ. ಯಾವಾಗ looked at ಹಾಕತ್ತಪ್ಪ ಅಂದ್ರೆ, looked at your nose, particular place. Looked at your nose, looked at your school. ಲುಕ್ ಎಟ್ ಯುವರ್ ಸ್ಕೂಲ್ ನೋಡ್ರಿ, ನಿನ್ನ ಮುಗಿ ಮೇಲೆ ಏನಕ್ಕೆ ಗೊತ್ತಾಯ್ತು ನೋಡಿ, ಲುಕ್ ಎಟ್ ಯುವರ್ ನೋಸ್, ಲುಕ್ ದೇರ್, ಪರ್ಟಿಕ್ಯುಲರ್ ಪ್ಲೇಸ್ ಅಂದಾಗ ಹಿಂಗಾಗ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ನೋಡ್ರಿ, ವರ್ಬ್ ಗಿವನ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನವಡೇಸ್ ಅರ್ಜುನ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್. ಯಾವುದು? ಥರ್ಡ್ ಪರ್ಸನ್ ಬಂದಾಗ ಯಾವತ್ತೂ ನಾವು ಏನು ಮಾಡ್ಬೇಕ್ರಿ, ಇಲ್ಲಿ ಸಫಿಕ್ಸನ್ನು ಯೂಸ್ ಮಾಡ್ತೇವೆ. ಗೋ ಇತ್ತಪ್ಪ ಅಂದ್ರೆ ಅಲ್ಲಿ ಗೋಸ್. ಯಾವಾಗಿದು? ಸಿಂಪಲ್ ಪ್ರೆಸೆಂಟ್ ಒಳಗಿದ್ರೆ. ಐ ಸಿಂಗ್ ಅ ಸಾಂಗ್, ವಿ ಸಿಂಗ್ ಅ ಸಾಂಗ್, ಯು ಸಿಂಗ್ ಅ ಸಾಂಗ್, ಹಿ ಸಿಂಗ್ಸ್ ಅ ಸಾಂಗ್, ಶಿ ಸಿಂಗ್ಸ್ ಅ ಸಾಂಗ್, ಇಟ್ ಸಿಂಗ್ಸ್ ಅ ಸಾಂಗ್, ದೇ ಸಿಂಗ್ ಅ ಸಾಂಗ್. ಈ ರೀತಿ ಒಂದು ಹಾಡನ್ನು ನೆನಪಡ್ಬೇಕು. ನಾನು ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಯಾರು ಕ್ಲಾಸ್ ತೊಗೋಪ ಅಂದ್ರೆ ಇದೇ ರೀತಿ ಹೇಳ್ತಿರ್ತಾನೆ. ಇವನ್ ಕಾಲೇಜಿಗೆ ಹೇಳ್ತಾನೆ ನಾನು, ಬಟ್ ದೇ ಎಂಜಾಯ್ ಲಾಟ್ ಆ್ಯಂಡ್ ವೈಲ್ ಎಂಜಾಯಿಂಗ್ ಆಲ್ಸೋ ದೇ ಲರ್ನ್ ದಿಸ್ ಅಂತ. ನೋಡಿರಿ, ಥರ್ಡ್ ಪರ್ಸನ್ ಐತಿ, ವೆರಿ ಸಿಂಪಲ್, ಗೋಸ್. ಇದಕ್ಕೆ ಮತ್ತೆ ಇದು ಗೋಸ್ ಯಾಕೆ ಬರುತ್ತೆ ಸರ್ ಅಂತ ಕೇಳಿದ್ರೆ, ಮತ್ತೆ ನೋಡ್ರಿ, ರೆಗ್ಯುಲರ್ಲಿ ಅಂತ ಇದ್ದೀನಿ, ದಿನಂಪ್ರತಿ ನಡೆಯುವಂಥ ಕ್ರಿಯೆಗಳಿಗೆ ಸಫಿಕ್ಸನ್ನು ಬಳಕೆ ಮಾಡ್ತೀವಿ. ಸಫಿಕ್ಸನ್ನು ಈಗ ವೆರಿ ಸಿಂಪಲ್. ಐ ಟೀಚ್ ಇಂಗ್ಲೀಷ್. ನೋಡ್ರಿ, ಐ teach English. I sing a song. I talk with my parents. I talk with my teachers. ಇವೆಲ್ಲ ಏನೈತಿ ಸಿಂಪಲ್ ಪ್ರೆಸೆಂಟ್. ಅದೇ ಏನೈತಿ ಈ ಥರ್ಡ್ ಪರ್ಸನ್, ಹೀ, ಅವನು, ಅವಳು, ಆಕೆ ಮತ್ತು ಅದು ಹಿಂಗೆ ಬಂದಾಗ ವರ್ಬಿಗೆ ಟೀಚ್ ಐತಿಲ್ಲ, ಅದಕ್ಕೆ ಇಷ್ಟ ES ಹಚ್ಚಬೇಕು. ES ಅಥವಾ IS. ಸಮ್ಟೈಮ್ಸ್ ವೈ ಎಂಡ್ ಆಗಿರುತ್ತೆ ಕೆಲವು ವರ್ಬ್ಗಳು. ಹೆಂಗಪ್ಪ ಅಂದ್ರೆ ಕ್ಯಾರಿ, ಮ್ಯಾರಿ ಇದ್ದಾಗ ಆಯ್ ತೆಗಿಬೇಕು. ಅದನ್ನು ಆಯ್ ತೆಗೆದು ಏನು ಮಾಡ್ಬೇಕು, ಅದನ್ನು IS ಹಚ್ಬೇಕು ಇಷ್ಟ. ಮ್ಯಾರೀಸ್, ಇಲ್ಲಿ ನೋಡ್ರಿ, ಮ್ಯಾರೀಸ್, IS ಹಚ್ಬೇಕು ಇಷ್ಟ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದೆ ಹೋಗೋಣ. ಎಲ್ಲಿ ಬಂದೀವಿ ನಾವೀಗ? ಕ್ವಶನ್ ನಂಬರ್ 11 ನೋಡ್ರಿ. 11ನೇ ಕ್ವಶನ್ ನೋಡ್ರಿ, ಏನೈತಿ, ಏನು ಹೇಳ್ತಿದ್ರು? ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ಡ್ ಯಾವುದಾಗೈತಲ್ಲ ಅದನ್ನು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವೇನು ಮಾಡಬೇಕು, ಹುಡುಕಬೇಕು ಅಥವಾ ಮಾಡಬೇಕು. ಯಾವ್ದು ಅಂಡರ್ಲೈನ್ ಆಗೈತಿ ನೋಡ್ರಲ್ಲಿ? ಮ್ಯಾಗ್ನಿಫಿಸೆಂಟ್ ವರ್ಣನೆ ಯಾರ್ದು ಮಾಡತೈತಿ? ದ ಟೆಂಪಲ್ಸ್ ಅಟ್ ಹಂಪಿ. ದ ಟೆಂಪಲ್ಸ್ ನೋಡ್ರಿ, ನೌನ್ ಬಗ್ಗೆ ಹೇಳತೈತಿ. ಯಾವೊಂದು ಪದ ನೌನನ್ನು ಹೊಗಳ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ವ್ಯಕ್ತಿ ಅದಾನ, ಈ ವ್ಯಕ್ತಿ ಅದಾನ್ರಿ, ಈ ವ್ಯಕ್ತಿ ನಮ್ಮ ಫ್ರೆಂಡ್ ಒಬ್ಬ ಹಿಂಗೆ ಅದಾನು, ಫುಲ್ ಹೈಟ್ ಅದಾನ. ನಾವು ಏನು ಅವನ ಹೆಸರು ರವಿ ಅಂತ ಇಟ್ಕೋರಿ, ಹಂಗೆ ಎಕ್ಸಾಂಪಲ್. ಯಾರು ರವಿ ಇದ್ರಿ, ಗಿಡ್ರಿದ್ರು ಇದು ಮಾಡಿರಿ, ಕಾಂಪ್ಲೇಂಟ್ ಕೊಡ್ರಿ, ಮಿಲ್ಕ್ ಕೊಡ್ರಿ, ಎವ್ರಿ ಡೇ ಎಕ್ಸಸೈಸ್ ಮಾಡಿರಿ, ಹತ್ರ ಹಾಕಿರಿ. ರವಿ
ರವಿ ಈಸ್ ಅ ಟಾಲ್ ಬಾಯ್. ರವಿ ಈಸ್ ಅ ಟಾಲ್ ಯಾರು ಯಾರ ಬಗ್ಗೆ ಹೇಳ್ತೈತಿ? ಟಾಲ್ ವರ್ಡ್ ಇದು ಅವನ ಬಗ್ಗೆ ಹೇಳ್ತೈತಿ. ಯಾವ ಪದ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಂದು ವಸ್ತು ಬಗ್ಗೆ, ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್ ಈಸ್ ಕಾಲ್ಡ್ ಆಸ್ adjective. ಏನ್ರಿದು? ಇದು adjective. ಆನ್ಸರ್ ಏನು ಬರಬೇಕು ನೀವು? adjective. ವಿಶೇಷಣ ಅಂತ ಕರಿತೇವೆ ನಾವು. ನೆಕ್ಸ್ಟ್ ಕ್ವಶನ್ adjective ಮತ್ತೆ ನೆನಪಿಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೆ adjective ಒಳಗೆ ಮತ್ತೆ ಬಂದು ಬೇರೆ ಬರ್ತಾವೆ. ಟಾಲರ್, ಟಾಲೆಸ್ಟ್ ಅಂತ ಈಗ ಸರ್ ಮುಂದೆ ಹೇಳ್ತೇನೆ ನಿಮ್ಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಳಗೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಕರೆಕ್ಟ್ ಫಾರ್ಮ್: ದ ಸೈಂಟಿಸ್ಟ್ ವರ್ dash in their effort to find a cure for the disease. The scientists were ಅಂತ ಐತಿ, ಇಲ್ಲಿ ಸಕ್ಸಸ್ ಐತಿ. ಸೊ ಸಕ್ಸಸ್ಫುಲ್. The scientists were successful in their effort. ಸಕ್ಸಸ್ಫುಲ್ ಅಂತ ಬರೀಬೇಕು. ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್. Move to the next question. Use the word search as a verb. ಕ್ರಿಯಾಪದವಾಗಿ ಆ ವರ್ಡ್ ಸರ್ಚ್ ಅನ್ನು ಯೂಸ್ ಮಾಡಬೇಕು. ವೆರಿ ಸಿಂಪಲ್. ಐ ಸರ್ಚ್ ಮೈ ಬುಕ್ಸ್. ಎಲ್ಲಿ ಬುಕ್ ಇಟ್ಟಿರ್ತಿರಲ್ಲ, ಎಲ್ಲ ಮಾಡ್ತಿರ್ತೀರಿ. ಐ ಆಮ್ ಸರ್ಚಿಂಗ್ ಮೈ ಬುಕ್ಸ್. ಐ ಸರ್ಚ್ ಮೈ ಬುಕ್ಸ್. ದೇ ಸರ್ಚ್ ದೇರ್ ಬುಕ್ಸ್. ದೇ ಸರ್ಚ್ ಬುಕ್ಸ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಹೆಂಗೈತಿ ಮುಂದಿನ ಕ್ವಶನು. ಸೂಪರ್ಲೇಟಿವ್ ಡಿಗ್ರೀಸ್ ನೋಡ್ರಿ. ಏನಿಲ್ಲ, ಡಿಗ್ರೀಸ್ ಐತಿ 3 ಟೈಪ್ ಬರ್ತವೆ. ಅಡ್ಜೆಕ್ಟಿವ್ನ ಮತ್ತು ವಿಂಗಡಣೆ ಮಾಡಿರ್ತಾರೆ ಇಷ್ಟ. ಒನ್ ಯಾವುದಪ್ಪ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಬರ್ತೈತಿ. ಇದು ಎಲ್ಲ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ. ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೆಕೆಂಡ್ ಯಾವ್ದು ಬರ್ತೈತಿ? ಫಸ್ಟ್ ಬರೋದು ಪಾಸಿಟಿವ್ ಡಿಗ್ರಿ ಇರಲಿ ನಡೀತು, ಕಂಪ್ಯಾರಿಟಿವ್, ದೆನ್ ಪಾಸಿಟಿವ್, ಲಾಸ್ಟ್ ಬರೋದು ಸೂಪರ್ಲೇಟಿವ್. ಇಲ್ಲಿ ನೋಡಿ, ಈಗ ಟಾಲರ್, ಟಾಲೆಸ್ಟ್, ಬಿಗ್ಗರ್, ಬಿಗ್ಗೆಸ್ಟ್. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು? ಐಡೆಂಟಿಫೈ ದ ಅಡ್ಜೆಕ್ಟಿವ್. ಯಾವ್ದು ಅಡ್ಜೆಕ್ಟಿವ್ ಯೂಸ್ ಆಗೈತಿ? ಕೂಲರ್ ಹೆಂಗೆ ಗೊತ್ತಾಗಪ್ಪ ಅಂದ್ರೆ ER ಯೂಸ್ ಆಗಿರ್ತೈತಿ, ದೆನ್ ಯೂಸ್ ಆಗಿರ್ತೈತಿ. ಅವಾಗ ಏನೈತಿ, ಇದು ಯಾವುದು ER ಮತ್ತು ದೆನ್ ಯೂಸ್ ಆದಾಗ ಅದು ಕಂಪ್ಯಾರಿಟಿವ್ ಡಿಗ್ರಿ ಇರ್ತೈತಿ. ER ಮತ್ತು ದೆನ್ ಕಂಪೇರ್ ಮಾಡಿರ್ತಾರೆ. ಯಾವಾಗ ನೀವು ಸೂಪರ್ಲೇಟಿವ್ ಮಾಡಬೇಕು, ಒಂದೇ ಟಾಪ್ 1 ಮಾಡಬೇಕು. ಇಲ್ಲಿ ಸೂಪರ್ಲೇಟಿವ್ ಮಾಡಿದಾಗ ಟಾಪ್ 1 ಅಂದರೆ ಒಂದೇ, ಅಲ್ಲಿದ್ದ ಬಳಕೆ ಆಕತಿ. ಬ್ರಾಡ್ ಮ್ಯಾಪ್ ಒಳಗೂ ಹೇಳಿದ್ದೀನಿ ನಾನು ನಿಮಗೆ ಇದನ್ನು. ಯಾವಾಗ ಬಳಕೆ ಆಕತ್ತಂತೆ ಬ್ರಾಡ್ ಮ್ಯಾಪ್, ಅಲ್ಲಿ ಸೂಪರ್ಲೇಟಿವ್ ಐತೆ ನೋಡ್ರಿ. ಓಕೆ, ಊಟಿ ಈಸ್ ಬರ್ಕೊಡ್ರಿ. ಊಟಿ ಈಸ್ ದ ಕೂಲ್ ಐತಲ್ಲ, ಕೂಲೆಸ್ಟ್. ಕೂಲರ್, ಕೂಲೆಸ್ಟ್. ಟಾಲರ್, ಟಾಲೆಸ್ಟ್. ಬಿಗ್ಗರ್, ಬಿಗ್ಗೆಸ್ಟ್. ಊಟಿ ಈಸ್ ದ ಕೂಲೆಸ್ಟ್. hill station. Coolest hill station in South India. Not Ooty is the coolest hill station in South India. ಇದು ಕಂಪ್ಯಾರಿಟಿವ್ ಏನಾಗತ್ತೆ ಕಮೆಂಟ್ ಮಾಡ್ತೀರಿ ಯಾರ? ನಾ ಹೇಳ್ಬಿಡ್ಲ. Ooty is as cool as any other hill station in South India. Ooty is as cool as any other hill station in India. ಅದು ಪಾಸಿಟಿವ್ ಡಿಗ್ರಿ. ಫಸ್ಟ್ ಲ್ಯಾಂಗ್ವೇಜಲ್ಲಿ ಇದನ್ನು 2 ಮಾರ್ಕ್ಸಿಗೆ ಇರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ದಾರಪ್ಪ ಅಂದ್ರೆ ನಿಮಗೆ ಐತಿ ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ ನಾನು 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಫಸ್ಟ್ ಲ್ಯಾಂಗ್ವೇಜ್ 2023 ಮತ್ತು 22 ಬೇಕಾದ್ರೆ ನೋಡ್ಕೋಬೋದು ನೀವು. ಓಕೆ, ನಾವು read the following conversation and change the underlined sentence into reported speech. ಏನು ಮಾಡಪ್ಪ? ರಾಘು ಆ್ಯಂಡ್ ರಾಜ್ ಏನು ಮಾಡಪ್ಪ ಅಂದ್ರೆ ಇಲ್ಲಿ ರಿಪೋರ್ಟೆಡ್ ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು.
ಇಲ್ಲ ಟೆನ್ಸ್ ಕೊಟ್ಟಿರ್ತಾರೆ ನೋಡ್ರಿ, ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕೊಟ್ಟಿದ್ದಾರೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಾಗ ಅದನ್ನು ಎಮ್ ಪ್ಲಸ್ ಐ ಎನ್ ಜಿ ತಂದ್ರೆ ವಾಸ್ ಆಗಬೇಕು. ಅದು ಏನಿಲ್ಲ, ಎಮ್ ಈಸ್ ಆರ್ ಇದ್ದಿದ್ದು ವಾಸ್ ವೇರ್ ಆಗಬೇಕು ಇಷ್ಟೇ. ಇಲ್ಲಿ ಬರಲ್ಲ, ಎಮ್ ಈಸ್ ಆರ್ ಇದ್ದಿದ್ದು ವಾಸ್ ಅಂತ ಮಾಡ್ಬೇಕು ಇಷ್ಟೇ, ವಾಸ್. ಅದೇ ರೀತಿ ನೋಡ್ರಿ, ರಾಜು ಟೋಲ್ಡ್ ರಾಘವ್ that he was going to Delhi the next day. The next day ಅಥವಾ ದ ಫಾಲೋವಿಂಗ್ ಡೇ ಅಂತ ಆಗ್ಬೋದು ಅಷ್ಟೇ. ನೆಕ್ಸ್ಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇಲ್ಲಿ ಮಿಸ್ಟೇಕನ್ನು ಫೈಂಡ್ ಮಾಡಬೇಕು. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ಆನ್ಸರ್ ಶೀಟ್. ಪ್ಯಾರಾಗ್ರಾಫ್ನ ಹ್ಯಾಸ್ 2 ಎರರ್ಸ್. ಈ ಕೊಟ್ಟಂಥ ಪ್ಯಾರಾಗ್ರಾಫ್ನಲ್ಲಿ 2 ಎರರ್ಸ್ ಅದ ಅಂತ್ರಿ. ನೋಡೋಣ ಏನಂದಿ. ವರ್ಬಲ್ ಮಿಸ್ಟೇಕ್ ಐತಿ. ವರ್ಬಲ್ ಅಂದ್ರೆ ವರ್ಬಲ್ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಅಡ್ವರ್ಬ್ ಮಿಸ್ಟೇಕ್ ಅಂದರೆ LY ಮಿಸ್ಟೇಕ್ ಆಗಿರ್ತೈತಿ ಎಲ್ಲಾರ. ಇಲ್ಲಿ ವರ್ಬಲ್ ಮಿಸ್ಟೇಕ್ ಏನು ಮಾಡಿರ್ತಾರೆ ನೋಡಿ. ನರೇಂದ್ರ ಅಂಡರ್ಸ್ಟ್ಯಾಂಡ್. ನೋಡಿ, ನಾ ಆಗಲೇ ಹೇಳಿದ್ನಿ ನಿಮಗೆ, ಯಾವಾಗ ಥರ್ಡ್ ಪರ್ಸನ್ ಹಿ ಶಿ ಇಟ್ ಬಂದಾಗ ಅಲ್ಲಿ ವರ್ಬಿಗೆ ಎಸ್ ಹಚ್ಚಬೇಕು ಅಥವಾ ES ಹಚ್ಚಬೇಕು ಅಥವಾ IS ಹಚ್ಚಬೇಕು. ವರ್ಬ್ ಐತಿ ನೋಡ್ರಲ್ಲಿ, ನರೇಂದ್ರ ಸಬ್ಜೆಕ್ಟ್ ಐತಿ, ಥರ್ಡ್ ಪರ್ಸನ್ ಅವ ನರೇಂದ್ರ. ನರೇಂದ್ರ ಅಂಡರ್ಸ್ಟ್ಯಾಂಡ್ಸ್ ಆಗಬೇಕು ಅಥವಾ ಅಂಡರ್ಸ್ಟ್ಯಾಂಡ್ಸ್ ಆಗಬೇಕು. ಯಾವಾಗ ಆಗಬೇಕು? ಅದು ಸಿಂಪಲ್ ಪ್ರೆಸೆಂಟ್ ಇದ್ದರೆ. ಅದು ಪಾಸ್ಟ್ ಇದ್ದರೆ ನೋಡ್ರಿ, ಇಲ್ಲಿ ಪಾಸ್ಟ್ ಇದೆ. ಯಾಕಂದ್ರೆ ಮುಂದಿನ ಸೆಂಟೆನ್ಸ್ ನೋಡ್ರಿ, ಹಳೇದನ್ನು ಭೂತಕಾಲದ ಬಗ್ಗೆ ವರ್ಣನೆ ಆಗತ್ತಪ್ಪ ಅಂದ್ರೆ ಅದು V2 ಯೂಸ್ ಆಗಬೇಕು. ಅಂಡರ್ಸ್ಟ್ಯಾಂಡ್ V2 ಏನ್ರಿ? ಅಂಡರ್ಸ್ಟುಡ್ ಆಗ್ಬೇಕದು. ನರೇಂದ್ರ ಅಂಡರ್ಸ್ಟುಡ್ ದ್ಯಾಟ್ ಶ್ರೀ ರಾಮಕೃಷ್ಣ ವಾಸ್ ಅ ಗ್ರೇಟ್ ಸೋಲ್. He observed him from close quarters and gradual came to accept. ನೋಡಿ, gradual came to accept ಅಲ್ಲಿ ಗ್ರ್ಯಾಜುವಲಿ ನೋಡಿ ವರ್ಬಿಯಲ್ ಯಾವುದು ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದರೆ LY ಹುಡುಕ್ಬೇಕು ನಾವು. ಆಲ್ಮೋಸ್ಟ್ LY ಎಂಡ್ ಇರುವಂಥ ವರ್ಡ್ಗಳು ಅಡ್ವರ್ಬ್ ಇರ್ತಾವೆ. ಅಡ್ವರ್ಬ್ ಏನಪ್ಪ ಅಂದ್ರೆ ಹೀ ಟಾಕ್ಡ್, ಅವ ಮಾತಾಡಿದ. ಹೆಂಗೆ ಮಾತಾಡಿದ? ಸ್ಲೋಲಿ, ಹಗುರು ಮಾತಾಡಿದವ. ಹಿ ಫೆಲ್ ಸ್ಲೋಲಿ, ಶಿ ಫೆಲ್ ಸ್ಲೋಲಿ, ಶಿ ಸ್ಪೋಕ್ ಸ್ಲೋಲಿ. ನೋಡಿ, LY ಇಂದ ಎಂಡ್ ಆಗೋದು ಅಡ್ವರ್ಬ್. ಇದು ಗ್ರ್ಯಾಜುವಲಿ ಆಗ್ಬೇಕು. ಇಲ್ಲಿ ಮಾಡ್ಬೇಕು ನೀವು. ಇಲ್ಲಿ ಬರಲಿಲ್ಲ ಅದ್ರ ಆನ್ಸರ್ ಇಲ್ಲೇ ಬರ್ಬಿಡ್ತು ನೋಡ್ರಿ, ಇಲ್ಲೇ ಬರೀತೀವಿ ಗ್ರ್ಯಾಜುವಲಿ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ,